ದರ್ಶನ್ ವಿರುದ್ಧದ ಕೊಲೆ ಕೇಸ್ಗೆ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ದರ್ಶನ್ಗೆ ಕೊಲೆ ಕೇಸ್ನಲ್ಲಿ ಬಡ್ತಿ ಸಿಗೋದು ಫಿಕ್ಸ್. ರೋಚಕ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ದರ್ಶನ್ ಕೇಸ್. A2 ನಿಂದ A1 ಸ್ಥಾನಕ್ಕೆ ದರ್ಶನ್ಗೆ ಬಡ್ತಿ ಸಿಗುತ್ತಾ? ಚಾರ್ಜ್ ಶೀಟ್ ಸಲ್ಲಿಕೆ ವೇಳೆ ಈ ರೀತಿಯಾದಂತ ತಯಾರಿಗಳು ನಡೀತಾ ಇರೋದು ಗೊತ್ತಾಗ್ತಾ ಇದೆ. ದರ್ಶನ್ A1 ಆರೋಪಿ ಮಾಡೋದಕ್ಕೆ ಪೊಲೀಸರು ತಯಾರಿಯನ್ನ ನಡೆಸ್ತಾ ಇದ್ದಾರೆ. ತನಿಖೆ ಮುಗಿದು ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ವೇಳೆ A2 ನಿಂದ A1 ಆಗ್ತಾರಾ? ಜೈಲು ಹಕ್ಕಿ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್ ಆಗುತ್ತಾ? ಇದೀಗ A2 ಆರೋಪದಿಂದ ಬಿಡಿಸಿಕೊಳ್ಳೋದಕ್ಕೆ ಯಾವ ರೀತಿಯ ತೆರೆಮರೆಯ ಪ್ರಯತ್ನಗಳಾಗ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಇದೀಗ ಚಾರ್ಜ್ ಶೀಟ್ ಸಲ್ಲಿಸುವಂತ ವೇಳೆ A2 ನಿಂದ A1 ಆಗ್ತಾರಾ ದರ್ಶನ್ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. A1 ಅಂತ ಹೇಳಿದ್ರೆ ಸೂತ್ರಧಾರಿಯೇ ಅವರು ಅನ್ನೋ ತರ. A1 ಆದ್ರೆ ಕೊಲೆ ಕೇಸ್ನ ಪ್ರಮುಖ ಸೂತ್ರಧಾರ ಆಗ್ತಾರೆ. ಅಲ್ಲಿ ದರ್ಶನ್ ಅಡತಿಯಂತೆ ಕಿಡ್ನಾಪ್ ಅನ್ನ ಮಾಡಿ ಕೊಲೆ ಮಾಡಲಾಗಿದೆ. ಕೊಲೆ ಬಳಿಕ ಶವ ವಿಲೇವಾರಿಗೂ ಕೂಡ ದರ್ಶನ್ ಹಣ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರಗಳು. ಹೀಗಾಗಿ ಚಾರ್ಜ್ ಶೀಟ್ ನಲ್ಲಿ A1 ಆರೋಪಿ ಮಾಡೋಕೆ ತಯಾರಿಗಳು ನಡೀತಾ ಇದೆ. ನೋಡಿ, ಇದೀಗ ಇದೇ ಪ್ರಕರಣದಲ್ಲಿ A1 ಆರೋಪಿ ಆಗಿರೋದು ಪವಿತ್ರ ಗೌಡ, A2 ಆಗಿ ದರ್ಶನ್ ಇದ್ದಾರೆ. ಆದ್ರೆ A2 ಆರೋಪಿ ಸ್ಥಾನದಿಂದ A1 ಆಗ್ತಾರ ದರ್ಶನ್ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯಗಳು ಸಿಗ್ತಾ ಇದ್ದಾವೆ. ಆರೋಪಿಗಳ ಮೊಬೈಲ್ ನಲ್ಲಿ 4 ಫೋಟೋವನ್ನ ರಿಟ್ರೀವ್ ಮಾಡಲಾಗಿದೆ. ಈ 4 ಫೋಟೋಗಳು ರೇಣುಕಾ ಸ್ವಾಮಿಗೆ ಸಂಬಂಧಪಟ್ಟಿದ್ದು. ಈ 4 ಫೋಟೋಗಳು ಕೂಡ ಕಾಕಿ ಕೈ ಸೇರಿವೆ. ರೇಣುಕಾ ಸ್ವಾಮಿ ರಕ್ತ ಸಿಕ್ತವಾಗಿರುವಂತ 4 ಫೋಟೋ ಇದು. ಅದರಲ್ಲಿ ರೇಣುಕಾ ಸ್ವಾಮಿ ಕೈ ಮುಗಿತಾ ಇರೋದಿದೆ ಒಂದು ಫೋಟೋದಲ್ಲಿ. ಇನ್ನೊಂದು ರಕ್ತದ ಮಡುವಿನಲ್ಲಿ ಬಿದ್ದಿರುವಂತ ಫೋಟೋಗಳು ಕೂಡ ಲಭ್ಯವಾಗಿದೆ. ಯಾರ ಮೊಬೈಲ್ ನಿಂದ? ಆರೋಪಿ ಪ್ರದೋಷ್ ಮೊಬೈಲ್ ನಿಂದ ರಿಟ್ರೀವ್ ಮಾಡಲಾಗಿರುವಂತಹ ಫೋಟೋಗಳಿದೆಲ್ಲವೂ ಕೂಡ FSL ನಿಂದ ರಿಟ್ರೀವ್ ಆಗಿರುವಂತ 4 ಫೋಟೋಗಳು ಕೊಲೆಗೆ ಮಹತ್ವದ ಸಾಕ್ಷಿ ಆಗ್ತವೆ. ಈ ಫೋಟೋಗಳೆಲ್ಲವೂ ಕೂಡ ನೋಡಿ, 4 ಫೋಟೋಗಳು ಸಿಕ್ಕಿವೆ. ಇವೆಲ್ಲವನ್ನೂ ಕೂಡ ಈ ಪ್ರಕರಣ ಹೊರಬರ್ತಾ ಇದ್ದಾಗ ಎಲ್ಲ ಡಿಲೀಟ್ ಮಾಡಿರ್ತಾರೆ. ಇದೀಗ ಎಲ್ಲಾ ಫೋಟೋಗಳು ರಿಟ್ರೀವ್ ಆಗಿದೆ. ಪ್ರಮುಖ ಸಾಕ್ಷಿಯಾಗಿ ಪರಿಣಾಮ ಬೀರುತ್ತೆ.